GPT-4ನಿಂದ ಗಿಬ್ಲಿ ಫೋಟೋಗಳು ಸಕ್ಕ ಟ್ರೆಂಡ್ ಆಗಿಬಿಟ್ಟಿದೆ. ಲಕ್ಷಾಂತರ ಕೋಟ್ಯಾಂತರ ಜನರು ತಮ್ಮ ಫೋಟೋಗಳನ್ನು ಖುಷಿಗೋಸ್ಕರ ಕನ್ವರ್ಟ್ ಮಾಡಿಕೊಂಡು AI ಅಪ್ಲಿಕೇಶನ್ಗಳಿಗೆ ಅಪ್ಲೋಡ್ ಮಾಡ್ತಿರೋದು ಅಪಾಯಕ್ಕೆ ಕಟ್ಟಿಟ್ಟ ಬುತ್ತಿ ಅಂತ ಸೈಬರ್ ಎಕ್ಸ್ಪರ್ಟ್ಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಗಿಬ್ಲಿ ಟ್ರೆಂಡ್ಗೋಸ್ಕರ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಸೇಫ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಇಲ್ಲ ಅಂತ. ಜಪಾನೀಸ್ ಅನಿಮೇಷನ್ ಸ್ಟುಡಿಯೋದಲ್ಲಿ ಗಿಬ್ಲಿ ತರನೇ ತಮ್ಮ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತಿತ್ತು. ಅದಕ್ಕೆ US ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ತಮ್ಮ ಕುಟುಂಬದ ಫೋಟೋ ಹಾಕಿ ಹೊಸ ಟೂಲ್ಸ್ನಿಂದ ಹೊಸ ಫೋಟೋವನ್ನು ಪಡೆದುಕೊಂಡಿದ್ರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಸಖತ್ ವೈರಲ್ ಆಗೋಯ್ತು. ಆ್ಯಕ್ಚುಲಿ ಈ ಗಿಬ್ಲಿ ಜನರೇಟ್ ಆ್ಯಪ್ ಮೊದಲು OpenAI ಇಮೇಜ್ ಜನರೇಟ್ ಮಾಡುವಂತಹ ಟೂಲ್ಸ್ಗಳನ್ನು ಈಗ ಅಪ್ಡೇಟ್ ಮಾಡಿದೆ. ಚಾಟ್ ಬಾಕ್ಸ್ನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿದ್ರೆ ಕೆಲ ಆ್ಯಪ್ಗಳಲ್ಲಿ ಸೈನಪ್ ಕೇಳುತ್ತೆ. ಇದರಿಂದ OpenAI ಪರ್ಮಿಷನ್ನಿಂದ ಗ್ಯಾಲರಿಯಲ್ಲಿರುವಂತಹ ಫೋಟೋಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಆಪ್ಷನನ್ನು ಮೊದಲೇ ನೀವು ಕೊಟ್ಟುಬಿಟ್ಟಿರ್ತೀರ. ಇದರಿಂದ ನಿಮ್ಮ ಪರ್ಸನಲ್ ಡೇಟಾ ಮಾಹಿತಿಗಳನ್ನು ಆಕ್ಸೆಸ್ ಮಾಡಿಕೊಂಡು ದುರುಪಯೋಗ ಆಗುವಂತಹ ಚಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ.